ರಾಯಚೂರಿನ ಮಾನ್ವಿ ರಾಜಕೀಯದಲ್ಲಿ ಈಗ ಎಐಎಂಐಎಂ ನಾಲೆ ಜೋರಾಗಿದೆ. ತಾಲೂಕು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ನಾಸಿರ್ ಅಲಿ ಕುರೇಶಿ ಅಬ್ಬರದ ಮುನ್ಸೂಚನೆ ನೀಡಿದ್ದಾರೆ. ಕರಡಿಗುಡ್ಡ ರಸ್ತೆಯ ಜನಸಂಪರ್ಕ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಮುಂಬರುವ ಪುರಸಭೆ ಚುನಾವಣೆಯಲ್ಲಿ ಯಾರ ಹಂಗಿಲ್ಲದೆ 27 ವಾರ್ಡ್ಗಳಲ್ಲೂ ತಮ್ಮ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಎಂದು ಘೋಷಿಸಿದ್ದಾರೆ. ನಮ್ಮದು ಬಡವರ ಪರವಾದ ಸಿದ್ಧಾಂತ, ಬೇರೆ ಯಾವುದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ ಆಗಿ ಹೇಳಿರುವ ಕುರೇಶಿ, ದಿನದಿಂದ ದಿನಕ್ಕೆ ನೂರಾರು ಜನರು ಪಕ್ಷದತ್ತ ಆಕರ್ಷಿತರಾಗಿರುವುದು ವಿರೋಧದ ಪಕ್ಷಗಳಲ್ಲಿ ನಡುಕ ಹುಟ್ಟಿಸಿದೆ. ಒಟ್ಟಿನಲ್ಲಿ ಮಾನ್ವಿ ಅಖಾಡದಲ್ಲಿ ಈ ಬಾರಿ ಎಐಎಂಐಎಂನ ಏಕಾಂಗಿ ಹೋರಾಟಕ್ಕೆ ಸಜ್ಜಾಗಿರುವುದು ಸಂಚಲನ ಮೂಡಿಸಿದೆ. ಸ್ಥಳೀಯ ರಾಜಕೀಯದಲ್ಲಿ ಹೊಸ ಬದಲಾವಣೆ ತರಲು ಹೊರಟಿರುವ ನಾಸಿರ್ ಕುರೇಶಿ ಅವರ ಈ ನಡೆ ಮುಂಬರುವ ಚುನಾವಣೆಯಲ್ಲಿ ಯಾವ ತಿರುವು ಪಡೆಯಲಿದೆ ಎಂಬುದು ಕಾದು ನೋಡಬೇಕಿದೆ. ಅವ್ರು ಸೇರ್ಪಡೆ ಆಗಿದ್ದವ್ರನ್ನ ನಾವು ಒಂದು ಮೆಂಬರ್ಶಿಪ್ ಕಾರ್ಡ್ ಕೊಡ್ತೀವಿ. ಬರೀ ನಾವು ಶಾಲಾ ಹಾಕೊಂಡು ನಮ್ಮ ಪಾರ್ಟಿ ಮೆಂಬರ್ ಅಂತ ಹೇಳೋದಿಲ್ಲ. ನಾವು ಅವರಿಗೆ ಏನೈತೆ ಒಂದು ನಮ್ಮದು ಕಾರ್ಡ್ ಐತೆ, ಅದು ಕಾರ್ಡ್ ಕೊಡ್ತೀವಿ. ಎಐಎಂ ಪಕ್ಷದ ಕಾರ್ಯಕರ್ತರನ್ನು ಮಾಡ್ಕೊಂಡಿರ್ತೀವಿ. ಅಲ್ಲ ಸರ್, ಈಗ ಮುಂದಿನ ದಿನಗಳಲ್ಲಿ ಪುರಸಭೆ ಚುನಾವಣೆ ನಡೀತವೆ. ಈ 27 ವಾರ್ಡಲ್ಲಿ ಕೂಡ ನಿಮ್ಮ ಪಕ್ಷದಿಂದ ಸ್ಪರ್ಧಾಳುಗಳು ಸ್ಪರ್ಧಿಸುವ ಸಾಧ್ಯತೆ ಇದೆನಾ? ಸಾಧ್ಯತೆ ಇದೆ ಸರ್. ನಾವು 27 ವಾರ್ಡ್ನ್ಯಾಗ ಎಲ್ಲ ವಾರ್ಡಲ್ಲಿ ನಮ್ಮ ಕೆಲಸವನ್ನು ನಡೆಸಿದ್ದೀವಿ ಪಕ್ಷದಿಂದ. ಪ್ರತಿ ಒಂದು ವಾರ್ಡಲ್ಲಿ ನಾವು ಏನೈತೆ ಎಲೆಕ್ಷನ್ ನಿಂದಿರಿಸ್ಬೇಕಂತ ಇದು ಮಾಡಕತ್ತೀವಿ. ಆದರೆ ನಿಂದಿರಿಸೋದು ಖಚಿತನೇ. ನಾವು ಈಗ ನಿಮ್ಮ ಎಐಎಂಐ ಪಕ್ಷ ಇದೆ ಸರ್, ಯಾವ ಪಕ್ಷದ ಕೂಡ ಹೊಂದಾಣಿಕೆ ಆಗ್ತಾರಾ? ಯಾವ ಪಕ್ಷದಿಂದ ನಾವು ಹೊಂದಾಣಿಕೆ ಆಗೋದಿಲ್ಲ. ನಮ್ಮ ಕ್ಯಾಂಟ್ ಎಐಎಂಐ ಪಕ್ಷದಿಂದನೇ ನಿಂದಿರ್ತಾವ 27 ವಾರ್ಡಲ್ಲಿ. ಅಲ್ಲ ಸರ್, ಈಗ ಬೇರೆ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಗೋದು ಅಥವಾ ಸಮ್ಮಿಶ್ರ ಆಗೋದು ಏನಾದರೂ ಸಾಧ್ಯತೆ ಇದೆ ಅಂದ್ರೆ ಅವಾಗ ಏನು ಮಾಡ್ತೀರಿ? ಏನೂ ಆಗೋದಿಲ್ಲ. ನಮ್ದೇನೈತೆ ಗೆದಿಲಿ ಸೋಲಿ ನಮ್ಮ ಪಕ್ಷದಿಂದ ನಮ್ಮ ಅಭ್ಯರ್ಥಿಗೆ ನಿಂದಿರಿಸ್ತೀವಿ. ಎಷ್ಟು ನಾವು ಪ್ರಯತ್ನ ಪಡ್ಬೇಕು ಅಷ್ಟು ಪಡಿಸ್ತೀವಿ. ಅದು ಸೋಲು ಗೆಲುವು ದೇವ್ರ ಕೈ ಆಗಿರೋದು ಮಾತ್ರ. ಅಲ್ಲ ಸರ್, ಈಗ ಮುಂದಿನ ದಿನಗಳಲ್ಲಿ ಕೂಡ ಈ ಸಭೆ ಮಾಡುವ ಸಾಧ್ಯತೆ ಇದೆನಾ? ಅಥವಾ ಎಐಎಂಐ ಪಕ್ಷವನ್ನು ಒಂದು ರೀತಿಯಲ್ಲಿ ಜನಸಂಪರ್ಕ ಕೇಂದ್ರ ಅಂತ ಇದು ಮಾಡಿದ್ರಿ, ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಸರ್ ತಾವು? ನಾವು ಎಲ್ಲ ರೀತಿಯಿಂದ ಸಂಪರ್ಕ ಇದು ಮಾಡ್ತೀವಿ. ನಮ್ಮ ಪಕ್ಷವನ್ನು ಬೆಳೆಸಕ್ಕಂತ ಇದು ಮುಂದೆ ತಗೊಂಬರೋಂಥ ಕೆಲಸವನ್ನು ಮಾಡೋಕ್ಕೆ ಇದು ಮಾಡ್ತೀವಿ. ಈಗ ಎಲೆಕ್ಷನ್ ಅಂತರೂ ಆಲ್ರೆಡಿ ನಮಗೆ ಒಂದು 20 ವಾರ್ಡ್ಗಳಲ್ಲಿ ನಮ್ಮ ಕ್ಯಾಂಟ್ ನಮಗೆ ಸಿಕ್ಕಾವ ಯಾರ್ಯಾರಿಗೆ ನಿಂದಿರಿಸ್ಬೇಕಂಬೋದು. ಇನ್ನು 7 ವಾರ್ಡ್ ಇದಾವ. ಈ 7 ವಾರ್ಡನ್ನು ಮುಂದಿನ ಬರೋ ದಿನಗಳಲ್ಲಿ ಅದಕ್ಕೂ ನಾವು ರೆಡಿ ಮಾಡ್ಕೊಂತೀವಿ.